ನಮಸ್ಕಾರ ಟಿವಿ2ಗೆ ಸ್ವಾಗತ. ಮಹದೇವಪುರದಲ್ಲಿ ಶ್ರೀ ಮಹಾಯೋಗಿ ವೇಮನ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಸಂಭ್ರಮ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಮಹಾಯೋಗಿ ವೇಮನ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ನಾಯಕತ್ವ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಹಾಗೂ ಮಹದೇವಪುರ ಕ್ಷೇತ್ರದ ಹಾಲಿ ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಮಾರಂಭ ಆಯೋಜಿತವಾಗಿತ್ತು. ಗಣ್ಯರ ಉಪಸ್ಥಿತಿ: ರೆಡ್ಡಿ ಜನಾಂಗದ ಪ್ರಮುಖ ಮುಖಂಡರು, ಕ್ಷೇತ್ರದ ವಿವಿಧ ನಾಯಕರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದರು. ಗೌರವ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅರವಿಂದ ಲಿಂಬಾವಳಿ ಅವರು, ಮಹಾಯೋಗಿ ವೇಮನರ ಜೀವನ ಸಂದೇಶಗಳು ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಭಕ್ತಿ ಮತ್ತು ಆದರ್ಶಗಳನ್ನು ಕೊಂಡಾಡಿದರು. ಅವರ ತತ್ವಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯ ಎಂದು ಗುಣಗಾನ ಮಾಡಿದರು. ದಾಸೋಹ ವ್ಯವಸ್ಥೆ: ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅತ್ಯಂತ ಶಿಸ್ತುಬದ್ಧವಾಗಿ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮವು ಕ್ಷೇತ್ರದಲ್ಲಿ ಭಕ್ತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೂಡಿದೆ. ಇಂಥ ವಿಚಾರಗಳಿಗೆ ಅವಾಗಿದ್ದು ಸಾಧ್ಯ. ಆ ಹಿನ್ನೆಲೆಯೊಳಗೆ ನಾವು ಬರುವಂತ ಚುನಾವಣೆಯನ್ನು ಎದುರಿಸಬೇಕು. ನನಗೆ ಬೇಕಾದವನೇ ಅಭ್ಯರ್ಥಿ ಆಗಲಿ, ನನಗೆ ಶಕ್ತಿ ಜಾಸ್ತಿ ಇರೋದು, ನಾನು ಬಿಟ್ಟರೆ ಇನ್ಯಾರಿದ್ದಾರೆ ಅನ್ನುವಂಥ ಮನೋಭಾವದಿಂದ ಆಚೆ ಬನ್ನಿ. ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಗೆಲ್ಲಬೇಕು. ಬೆಂಗಳೂರು ಪೂರ್ವ ಭಾಗದಲ್ಲಿ ಇಡೀ ಬೆಂಗಳೂರು ಕೊಡ್ತೀವಿಲ್ಲ ಗೊತ್ತಿಲ್ಲ ನನಗೆ. ಈ ಭಾಗದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಜನಪ್ರತಿನಿಧಿಗಳು ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಬೇಕು. ಇವತ್ತು ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಮಹಾಪುರುಷರ ಜಯಂತಿಯ ಭಾಗವಾಗಿ ಆಚರಣೆಯ ಭಾಗವಾಗಿ ಮಹಾಯೋಗಿ ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯನ್ನು ಆಚರಿಸಿದ್ವಿ. ಕಳೆದ 19ನೇ ತಾರೀಕು ವೇಮನರ ಜಯಂತಿ ಇದ್ರೂ ಕೂಡ ಇವತ್ತು ಶನಿವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ ಅಂತೇಳಿ ಇವತ್ತು ಆಚರಣೆಯನ್ನು ಮಾಡಿದ್ವಿ. ಸ್ವಾಭಾವಿಕವಾಗಿ ಸಹಜವಾಗಿ ಎಲ್ಲ ಮಹಾಪುರುಷರು ಹೇಳಿರ್ತಕ್ಕಂಥ ಸಾಮರಸ್ಯ ಸಮಾಜಗಳ ನಿರ್ಮಾಣ ಆಗಬೇಕು, ಸಾಮರಸ್ಯದಿಂದ ಬದುಕಬೇಕು. ಈ ಕನಕದಾಸರಾಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಎಲ್ಲರೂ ಸಾರಿರ್ತಕ್ಕಂಥ ಏನು ಮಾತುಗಳಿದೆ, ಅದೇ ಮಾತನ್ನ 17ನೇ ಶತಮಾನದಲ್ಲಿ ವೇಮನರು ಸಮಾಜದ ಬಗ್ಗೆ ಮಾತನಾಡಿದ್ರು. ಆ ರೀತಿಯ ಒಂದು ವಾತಾವರಣ ನಿರ್ಮಿಸೋ ಸಲುವಾಗಿ ಕಳೆದ ಅನೇಕ ವರ್ಷಗಳಿಂದ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಸಾರಿ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ
ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬೆಂಬಲಿಗರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ವೇಮನರ ಸಂದೇಶಗಳು ಬರುವ ದಿನಗಳಲ್ಲಿ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ನಾವು ನಮ್ಮ ಕಾರ್ಯಕರ್ತರು ಮತ್ತು ಇನ್ನು ಮಹಾಪುರುಷರು ಬೇರೆ ಮಹಾಪುರುಷರ ಸಂದೇಶಗಳ ಮನೆಗೆ ತಲುಪಿಸುವಂತ ಕೆಲಸವನ್ನ ಬರುವ ದಿನಗಳಲ್ಲಿ ಮಾಡ್ತೇವೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಹಾಗೆ ನಮ್ಮ ಎಲ್ಲರ ಮಾರ್ಗದರ್ಶಕರು 2008 ರಿಂದ ಇವಾಗಿನಂಟ ಅವರ ಆಡಳಿತದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಜಾತಿಗಳ ಜಯಂತಿಯನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಇವತ್ತು ಅದೇ ರೀತಿ ಶ್ರೀ ವೇಮನ ಮತ್ತು ಹೇಮಾರೆಡ್ಡಿ ಮಲ್ಲಮ್ಮ ಅವರ ಜಯಂತ್ಯೋತ್ಸವ ಕೂಡ ಇವತ್ತು ನಮ್ಮ ದೊಡ್ಡಕನಹಳ್ಳಿ ಕ್ರೀಡಾಂಗಣದಲ್ಲಿ ಎಲ್ಲ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಮತ್ತು ರೆಡ್ಡಿ ಜನಾಂಗದ ಅವರ ವತಿಯಿಂದ ಆಚರಿಸಲಾಗಿದೆ. ಸೊ ಇದೇ ರೀತಿ ತಾವು ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅರವಿಂದ್ ನಿಂಬೋಳಿ ಅವರ ನೇತೃತ್ವದಲ್ಲಿ ಕನಕದಾಸರ ಜಯಂತಿ ಕೂಡ ಮಾಡಿದ್ದಾರೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಕೂಡ ಆಚರಿಸಿದ್ದಾರೆ. ಅದೇ ರೀತಿ ಕೆಂಪೇಗೌಡರ ಜಯಂತಿ ಕೂಡ ಆಚರಿಸಿದ್ದಾರೆ. ಅದೇ ರೀತಿ ಇವತ್ತು ವೇಮನ ಜಯಂತಿ ಮತ್ತು ಹೇಮಾರೆಡ್ಡಿ ಮಲ್ಲಮ್ಮನವರ ಜಯಂತಿ ಉತ್ಸವ ಆಚರಿಸಿ ಎಲ್ಲಾ ಜಾತಿ ವರ್ಗದವರನ್ನು ಸಮಪಾಲಾಗಿ ಈ ಕ್ಷೇತ್ರದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಒಂದು ರೀತಿ ಮಾದರಿಯಾಗಿದೆ. ಧನ್ಯವಾದ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ವೇಮನ ಜಯಂತಿ ಯಶಸ್ವಿಯಾಗಿ ನಡೆದಿದೆ.